ಓಕೆ, ಪ್ಯಾಸೇಜ್ ಶುರು ಮಾಡೋಣ. ಪ್ಯಾಸೇಜ್ ಓದುವೆ. ಟೈಮ್ ಆಗ್ಬಿಡ್ತಾ. ಹಾಂ, ನಾನು ಓದ್ತೀನಿ, ನೋಡಿ ಯಾವ ಥರ ಓದ್ತೀನಿ ಅಂತ. ಒಟ್ಟಿಗೆ ಪ್ರಶ್ನೆನ ಆನ್ಸರ್ ಮಾಡ್ತಾ ಹೋಗೋಣ. ಹೈ, ಓಕೆ, ನಿಮಗಾಗಲೇ ಗೊತ್ತಾಗಿದೆ ನನ್ನ ಸ್ಟೈಲ್ ಯಾವ ಥರ ಅಂತ. ಫಸ್ಟು ಟೈಟಲಿಂದ ಬರ್ತೀನಿ, ಟೈಟಲ್ ಆದಮೇಲೆ ಪ್ರಶ್ನೆಗೆ ಬರ್ತೀನಿ, ಅದಾದಮೇಲೆ ಪ್ಯಾಸೇಜ್ ಓದ್ತೀನಿ. ನಿಹೊನ್ನೋ ಶಿಕೆನ್. ಓ ಜಾಪನೀಸ್ನ ಎಕ್ಸಾಮು. ಓಕೆ, ಪ್ರಶ್ನೆ. 8時40分までに教室へ来なければなりません. 8 ಗಂಟೆ 40 ನಿಮಿಷದೊಳಗೆ ಕ್ಲಾಸ್ ರೂಮ್ ಒಳಗೆ ಕ್ಲಾಸ್ ರೂಮ್ಗೆ ಬರಲಿಲ್ಲ ಅಂದ್ರೆ ಆಗಲ್ಲ. ತ್ಸುಕುಯೆನೋ ಬಾಂಗೋವೋ ಕಕುನಿಶಿತೆ ಸುವರಿಮಾಸ್. ಟೇಬಲ್ನ ನಂಬರನ್ನು ಖಾತ್ರಿ ಮಾಡಿ ಕೂರ್ತೀನಿ, ಕನ್ಫರ್ಮ್ ಮಾಡಿ ಕೂರ್ತೀನಿ. ತ್ಸುಕುಯೆನೋ ಉಯೆ ನಿ ಕಬಾನ್ ಓ ಒಯ್ತೆಮೋ ಈದೆಸ್. ಟೇಬಲ್ನ ಮೇಲ್ಗಡೆ ಬ್ಯಾಗನ್ನಿಟ್ಟರು ಓಕೆ. ಹೌದಾ, ಕಾಮನ್ ಸೆನ್ಸ್ ನಂಗೆ ಅರ್ಥಾಗಿದ್ದಿಲ್ಲ ಅನಿಸುತ್ತೆ, ನೋಡೋಣ. ಹಾಯ್, ಮೊಂದಾಯಿನೋ ಕಮಿನಿ ಅನಾತನೋ ಬಾಂಗೋವಾ ಕಕನಾಕುತೆಮೋ ಈದೆಸ್. ಪ್ರಶ್ನೆಯ ಪತ್ರದ ಮೇಲ್ಗಡೆ ಕ್ವಶನ್ ಪೇಪರ್ನಲ್ಲಿ ನಿಮ್ಮ ನಂಬರನ್ನು ಬರೀದೇ ಇದ್ದರೂ ನಡೆಯುತ್ತೆ. ಓಕೆ, ಕೊತಾಯವ ಎಂಪಿತ್ಸದೆ ಕಕನಾಕೆರಬ ನರಿಮಸೆನ್. ಉತ್ತರವನ್ನು ಪೆನ್ಸಿಲಲ್ಲಿ ಬರೀಲಿಲ್ಲ ಅಂದರೆ ಆಗಲ್ಲ. ಓಕೆ, ಬನ್ನಿ ಓದೋಣ. ಜೂನಿಗಾತ್ಸು ಕೊಕೊನೋಕ ಡಿಸೆಂಬರ್ 9ನೇ ತಾರೀಕು. ಗೆಸ್ಸಿಯೋಬಿ ಸೋಮವಾರ. ಗೊಸೆನ್ ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆ. ಹೈ, 8時40分までに教室に入ってください. ಕರೆಕ್ಟ್ ಅಲ್ವಾ? 8 ಗಂಟೆ 40 ನಿಮಿಷದೊಳಗೆ ಒಳಗೆ ಕ್ಲಾಸ್ ರೂಮ್ಗೆ ಬನ್ನಿ, ಒಳಗೆ ಹೋಗಿರಿ. ನೆಕ್ಸ್ಟ್. ತ್ಸುಕುಯೆನೋ ಬಾಂಗೋವೋ ಮಿತೆ ಅನಾತನೋ ಬಾಂಗೋನೋ ತೊಕೊರೋನಿ ಸುವತ್ತೆ ಕುದಸಾಯ್. ಹೌದು, ಟೇಬಲ್ ಮೇಲಿನ ನಂಬರನ್ನು ನೋಡಿ, ಆಮೇಲೆ ನಿಮ್ಮ ನಂಬರ್ನ ಜಾಗದಲ್ಲಿ ಕುರಿ. ಹೌದು, ಅದೇ ಇದು ನಂಬರ್ ನೋಡಿ, ಟೇಬಲ್ ಮೇಲಿರೋ ನಂಬರನ್ನು ಖಾತ್ರಿಪಡಿಸಿ ಕುರಿ. ಕರೆಕ್ಟ್. ಎಂಪಿತ್ಸುತೋ ಕಿಶಿಗೊಮುದಕ್ಕೆ ತ್ಸುಕುಯೆನ ಉಯೆನಿ ಒಯ್ತೆ ಕುದಸಾಯ್. ಪೆನ್ಸಿಲ್ಲು ಮತ್ತು ರಬ್ಬರು ಮಾತ್ರ ಟೇಬಲ್ನ ಮೇಲ್ಗಡೆ ಇಡಿ. ಇಲ್ಲಿ ಬ್ಯಾಗನ್ನು ಇಟ್ಟರು ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ, ತಪ್ಪು. ಮೊಂದಾಯ್ವ ಜೆಂಬುದೆ ಕ್ಯೂಮಾಯ್ ಅರಿಮಸ್. ಪ್ರಶ್ನೆ ಎಲ್ಲ ಸೇರಿ 9 ಇದ್ದಾವೆ. ಇಚಿಬಾನ್ ಉಯೆನೋ ಕಮಿನಿ ಅನಾತನೋ ಬಾಂಗೋತೋ ನಮಾಯೋ ಕಾಯ್ತೆ ಕುದಸಾಯ್. ಪೇಪರ್ನ ಟಾಪ್ ಮೋಸ್ಟ್ ಮೇಲ್ಗಡೆ ನಿಮ್ಮ ನಂಬರು ಮತ್ತು ಹೆಸರನ್ನು ಬರೀರಿ. ಮೊಂದಾಯಿನೋ ಕಮಿನಿ ಅನಾತನೋ ಬಾಂಗೋವಾ ಕಕನಾಕುತೆ ಮುಗಿದೆ ತಪ್ಪು, ಬರೀರಿ ಅಂತ ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ಮೇಲ್ಗಡೆ. ಎಸ್. ಕೊತಾಯವ ಎಂಪಿತ್ಸದೆ ಕಾಯ್ತೆ ಕುದಸಾಯ್. ಬೋರು ಪೆನ್ನುವ ಸ್ಕವನಾಯ್ದೆ ಕುದಸಾಯ್. ಉತ್ತರವನ್ನು ಪೆನ್ಸಿಲಲ್ಲಿ ಬರೀರಿ, ಬೋಲ್ ಪೆನ್ನಲ್ಲಿ ಬರಿಬೇಡಿ. ಕರೆಕ್ಟ್. ಎಂಪಿತ್ಸದೆ ಕಕನಾಕೆರಬ ನರಿಮಸೆನ್, ಇದರಲ್ಲಿ ಬರೀಬೇಕು, ಬರೀಲಿಲ್ಲ ಅಂದರೆ ಆಗೋಲ್ಲ. ಎಸ್, ಪ್ಯಾಸೇಜ್ ಮುಗೀತು. ಏನೋ ಡೌಟ್ ಇದೆಯಾ? ನೋಡಿ, ವೊಕ್ಯಾಬ್ಯುಲರಿ ಕಾಕುನಿನ್ಶಿಮಸ್ ಓದಿರಲಿಲ್ಲ ಸತ್ ನಾವು, ಅಂದರೆ ಖಾತ್ರಿ ಮಾಡ್ತೀನಿ, ಕನ್ಫರ್ಮ್ ಮಾಡ್ತೀನಿ. ಎಸ್, ಇಲ್ಲಿಗೆ ಪ್ಯಾಸೇಜ್ ಆಯಿತು. ನೆಕ್ಸ್ಟು ಕಾಯ್ವಾಗ ಹೋಗೋಣ. ಕಾಯ್ವ ಯಾರ್ಯಾರು ಮಾಡ್ತೀರಾ? ಕಾಯ್ವನು ಯಾವ ಥರ ಅಂದರೆ, ಫಸ್ಟು ಸನ್ನಿವೇಶ ನೋಡೋಣ. ಯಾವ ಜಾಗ ಇದು? ಆಸ್ಪತ್ರೆ ಇದ್ದಂಗಿದೆ, ನರ್ಸ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಪೇಷಂಟ್ ಇದ್ದಾರೆ. ಸೊ ಇವ್ರ ಮಧ್ಯೆ ನಡೆಯೋ ಸಂಭಾಷಣೆ. ಎಸ್, ಕಾಯ್ವ. ಟೈಟಲು ದೋಷಿ ಮಸ್ತಕ ಏನಾಯಿತು.
ಓಕೆ, ಡಾಕ್ಟ್ರ್ ಯಾರಾಗ್ತೀರಾ? ಡಾಕ್ಟರ್ ಯಾರಾಗ್ತೀರಾ? ಸಾಗರ್ ಸಾ. ಮತ್ಸುಮೋಟೋ ಸಾನು ಚೈತ್ರ ಸಾ. ಹಾಂ, ಡಾಕ್ಟ್ರು ಶುರು ಮಾಡಿ. 2 でしたか？ಹಾಂ, ನಿಧಾನಕ್ಕೆ ಓದಿ. どうでದೇನಾど ಎಲ್ಲಿದೆ? うしましたか？Sorry. ಹಾಂ, どう ದೋಷಿ. しましたか？ ಹಾಂ, ದೋಷಿ ಮಸ್ತಕ. ಏನಾಯಿತು? ಏನಾಗಿದೆ? ಏನಾಯ್ತಲ್ಲ, ಏನಾಗಿದೆ? ದೋಷಿ ಮಸ್ತಕ. 昨日から喉が痛くて熱も少しあります。 ಓ, ನಿನ್ನೆಯಿಂದ ಗಂಟ್ಲು ನೋವ್ತಾ ಇದೆ. ನೋವ್ತಾ ಇದ್ದು, ಸ್ವಲ್ಪ ನೋವ್ತಾ ಇದ್ದು, ಕುತೆ ಜ್ವರ ಸ್ವಲ್ಪ ಇದೆ. ಹಾಂ, ನೋವ್ತಾ ಇದ್ದು ಜ್ವರನೂ ಕೂಡ ಸ್ವಲ್ಪ ಇದೆ. ನೋಡಿ ಡೀಟೇಲು. ಮೋ ಕೂಡ, ಹಾಂ, ಇದು ಇದ್ದು ಇದು ಕೂಡ ಸ್ವಲ್ಪ ಇದೆ ಅಂತ. ಹಾಂ, ಡಾಕ್ಟ್ರು. そうですか。ちょっと口を開けてください。 ಹಾಂ, ಏನಂತೆ? 好だ。ಸ್ವಲ್ಪ口を ಇದು ಗೊತ್ತಾಗಿಲ್ವಾ? ಇದು ಗೊತ್ತಾಗಿಲ್ಲ, ಇದು ಗೊತ್ತಾಗಿದೆಯಾ? 開けて ಮದವೋ ಅಕೆ ಮಾಸ್. ಇದು ಗೊತ್ತಾ? ಕಿಟಕಿಯನ್ನು ತೆಗಿತೀನಿ. ಓಕೆ. ಇಲ್ಲಿ ತೆಗಿತೀನಿ, ಇಲ್ಲಿ ತೆಗಿರಿ ಅಂತ ಏನು ಬಾಯಿ. ಸ್ವಲ್ಪ ಬಾಯಿ. ಹಾಂ, ಓಕೆ. ಹಾಂ, ಸ್ವಲ್ಪ ಬಾಯಿ ತೆಗಿರಿ. ಅಕೆತೆ ಕುದಾಸಾಯ್. ಹಾಂ, ಸ್ವಲ್ಪ ಬಾಯಿ ತೆಗಿರಿ. ಬಾಯಿ ತೆಗಿ. ಹಾಂ, ಎಸ್. ಹಾಂ, ಕಾಜೆ ದೇಸ್ನೆ. ಹಾಂ, ಕಸೆ ದೇಸನೆ. ಕಾಜೆ ದೇಸ್ನೆ. ಹಾಂ, ಯುಕ್ಕೂರಿ ಯಸುಂದೆ ಕುದಾಸಾಯ್. ಹಾಂ, ಕಸೆ ದೇಸನೆ ಅಂದರೆ ಶೀತ ಅಲ್ವಾ? ಶೀತ ಆಗಿದೆ ಅಲ್ವಾ? ಅಲ್ವಾ? ಹಾಂ, ಸೊ ಯುಕ್ಕೂರಿ ಯಸುಂದೆ. ಹಾಂ, ಯಸೊಂದೆ ಕುದಸಾಯ ಅಂದರೆ ರೆಸ್ಟ್ ಮಾಡಿ, ವಿಶ್ರಾಂತಿಸಿ. ಯಾವ ಥರ ವಿಶ್ರಾಂತಿಸಿ? ಆರಾಮಾಗಿ ವಿಶ್ರಾಂತಿಸಿ. ಯುಕ್ಕುರಿ. ಅಡ್ವರ್ಬ್ ಇದು. ಹಾಂ, ಮಸುಮತ ಸಾ. 明日から東京へ出張しなければなりません。ಅದು ನಾಳೆಯಿಂದ ಟೋಕಿಯೋಗೆ ಬಿಸ್ನೆಸ್ ಟ್ರಿಪ್ ಮಾಡಿಲ್ಲ ಅಂದ್ರೆ ಆಗಲ್ಲ. ಹಾಂ, ಪಾಪ. ಅದಕ್ಕೆ ಡಾಕ್ಟರ್ ಏನು ಹೇಳ್ತಾರೆ? ಜಾ ಉಸುರಿ ಓ ನೊಂದೆ ಕ್ಯೋವ ಹಯಾಕು ನೆತ್ತೆ ಕುದಾಸಾಯ್. ಹಾಂ, ಭಾಳ ಈಸಿ ಇದೆ ಅದು. ಹಾಂ, ಕರೆಕ್ಟ್ ಮಾಡಿ. ಹಾಂ, ಹಾಂ, ಮುಂದೋಗಿ, ಅದು ಗೊತ್ತಾಗಿಲ್ಲ ಅಂದರೆ. ಹಾಂ, ಕುಸುರಿ ನೊಂದೆ ನೊಂದೇ ಗೊತ್ತಾ? ನೊಮಿಮಸ್. ಹಾಂ, ನೊಂದೆ ಅಂದರೆ ಏನು ಕುಡೀರಿ ಅಂತ. ಹಾಂ, ಡಾಕ್ಟ್ರ್ ಏನು ಹೇಳ್ತಾರೆ? ಏನು ಕುಡಿ ಅಂತಾರೆ ಡಾಕ್ಟ್ರು ಪೇಷಂಟ್ಗೆ? ಟ್ಯಾಬ್ಲೆಟ್. ಹಾಂ, ಔಷಧಿ. ಔಷಧಿ ಕುಡ್ದು. ಹಾಂ, ಕುಡ್ದು ಕ್ಯೋವ ಹಯಾಕು ನೆತ್ತೆ ಕುದಾಸಾಯ್. ಹಾಂ, ಕುಡ್ದು. ಹಾಂ, ಕ್ಯೋವ ಹಯಾಕು. ಕ್ಯೋ ಅಂದರೆ ಇವತ್ತು. ಹಾಂ, ಇವತ್ತು ಬೇಗ ಮಲ್ಕೊಳ್ಳಿ. ಹಾಂ, ಅಷ್ಟೇ ಸಿಂಪಲ್ ಅಲ್ವಾ? ಇವತ್ತು ಬೇಗ ಮಾಡ್ಕೊಳ್ಳಿ. ಹಾಂ, ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ಡಾಕ್ಟ್ರು. ನಾಳೆ ಬಿಸ್ನೆಸ್ ಟ್ರಿಪ್ ಹೋಗ್ತೀನಿ ಅಂತಿದ್ದಂಗೆ ಒಂದು ಸಲಹೆ ಕೊಟ್ಟರು. ಏನು ಕೊಟ್ಟರು ಅಂದರೆ ಇವತ್ತು ಟ್ಯಾಬ್ಲೆಟ್ ತೊಗೊಂಡು ಬೇಗ ಮಾಡ್ಕೊಳ್ಳಿ ಅಂತ. ಹಾಂ, ಅಷ್ಟೇ ಇರೋದು, ಇನ್ನೇನಿಲ್ಲ, ಭಾಳ ಸಿಂಪಲ್. ಹಾಂ, ಮತ್ಸುಮತ ಸರ್. ಹಾಯ್. ಓಕೆ. ಸರಿ. ಹಾಂ, それからこんばんはお風呂に
ಹೈರಾನಾಯಿದೆ ಕುದಾಸೈ. ಹ್ಞೂ ಸೊರೇಕರ ಆದ್ರಿಂದ ಹಾಂ ಆಮೇಲೆ ಆಮೇಲೆ ಆಮೇಲೇನು ಆಮೇಲೆ ಒಂಬಾವ ಸಂಜೆ ಹಾಂ ಸಂಜೆ ಓ ಪೂರೋನಿ ಪೂರೋನಿ ಫೋರ್ ಅಂದರೆ ಬಾಟಬ್ಗೆ ಹಾಂ ಹೋಗಬೇಡಿ, ಒಳಗೆ ಹೋಗಬೇಡಿ ಅಂದರೆ ಅರ್ಥ ಸ್ನಾನ ಮಾಡಬೇಡಿ ಅಂತ. ಹಾಂ ಆಮೇಲೆ ಸಂಜೆ ಸ್ನಾನ ಮಾಡಬೇಡಿ. ಮಾಡಬೇಡಿ. ಹಾಂ ಮಸ್ಮತ ಸರ್. ಹಾಯ್ ವಕಾರಿ ಮಾಸ್ತಾ. ಓಕೆ, ಅರ್ಥ ಆಯ್ತು. ಜ ಒತ್ತಾಯಿ ಜಿನಿ ಜಾ ದಾಯ್ಜಿನಿ. ಹಾಂ ಓಕೆ, ಆರಾಮಾಗಿ ಅಂತ ಅರ್ಥ. ಒದಾಯ್ಜಿನಿ ಅಂದರೆ ನೋಡಿ, ಯಾರಾದರೂ ಜ್ವರ ಗಿರ ಬಂದಿದ್ದರೆ ನಾವು ಹೇಳ್ತೀವಲ್ಲ ಆರಾಮಾಗಿ ಅಂತ ಕೊನೆಗೆ, ಹಾಂ ಅದೇ ಇದು ಒದಾಯ್ಜಿನಿ. ಡೋಮೋ ಅರಿಗತೋ ಗೋಜಾಯ್ ಮಾಸ್ತಾ. ಯೋಶ್, ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹಬ್ಬ, ಕೊನೆಗೂ ಚಾಪ್ಟರ್ ಮುಗಿಸ್ತಾ ಬಂದು ಅಡೆ ಮಾಡಿಬಿಡೋಣ. ಆಯ್ತು. ಓಕೆ ಬನ್ನಿ ಮುಗಿಸ್ಬಿಡೋಣ. ಇದೇನು ಡಬ್ಬ. ಹೈ.第17課1番1、外国旅行に何を持っていかなければなりませんか。 2、あなたの国で子供は何歳から学校へ行かなければなりませんか。 3、毎朝何時に起きなければなりませんか。 4、明日出かけなければなりませんか。 5、毎日日本語を話さなければなりませんか。 ಎಸ್ ಸಾಗರ್ ಸರ್.第17課1番1、外国旅行に何を持っていかなければなりませんか。 ಹಾಂ ಗೊತ್ತೈತೆ ಏನಾದರೂ ಬಿಡಿಸಿ ಹೇಳ್ಬೇಕಾ. ಗಾಯ್ಕೊಕ್ಕು ರೊಕೋನಿ ನಾನಿಯೋ ಮೊತ್ತೆ ಇಕನ ಕೆರೆಬ ನರಿಮಸೆಂಕ ಅಂದರೆ ಫಾರಿನ್ ಟ್ರಿಪ್ಗೆ ಏನನ್ನು ತೊಗೊಂಡು ಹೋಗಲಿಲ್ಲ ಅಂದರೆ ಆಗೋಲ್ಲ. ಫಾರಿನ್ ಹೋಗ್ತಿದ್ದಾರೆ ಏನು ತೊಗೊಳ್ಬೇಕು, ಇಂಪಾರ್ಟೆಂಟು ಪಾಸ್ಪೋರ್ಟ್ ತೊಗೊಂಡೋಗ್ಬೇಕು. ಎಕ್ಸಾಕ್ಟ್ಲಿ, ನೈಸ್. ನೆಕ್ಸ್ಟ್ ನೀವೇ. 2、あなたの国で子供は何歳から学校へ行かなければなりませんか。 ಓ ನಿನಗೆ ಗೊತ್ತಾಯ್ತಾ ಕನ್ನಡದಲ್ಲಿ ಹೇಳಿ ಏನಾದರೂ, ಹೆಂಗೆ ಗೊತ್ತಾಯ್ತು? ಅಂದ್ರೆ ನಿಮ್ಮ ಕಂಟ್ರಿಲಿ ಹಾಂ ಹಾಂ ನಾನು ಯಾವ ಏಜಿಂದ ಹಾಂ 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 ಬಂತು ಹಾಂ. ಯಾವ ಏಜಿಂದ ಯೂನಿವರ್ಸಿಟಿ ಗಕ್ಕೋಯೆ ಇಕನಾಕೆರ ಬಂದಾರಿ ಮಸೆಂಕ ಗಕ್ಕೋಯೆ ಇಕನಾಕೆರ ಹೋಗ್ಲಿಲ್ಲ ಅಂದ್ರೆ ಆಗಲ್ಲ. ಹಾಂ ಸ್ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ಆಗಲ್ವಾ? ಯಾವ ವರ್ಷ ಸ್ಕೂಲಿಗೆ ಹೋಗ್ಲಿ. ಹಾಂ ಯಾವ ವಯಸ್ಸಿಂದ ಸ್ಕೂಲಿಗೆ ಹೋಗ್ಲಿಲ್ಲ ಆಗಲ್ಲ ನಿಮ್ಮ ದೇಶದಲ್ಲಿ. ಓಕೆ ನೆಕ್ಸ್ಟ್ ಹರ್ಷಿತ ಸರ್. 3、毎朝何時に起きなければなりませんか。 ಓ ಮಾಯಸ ನಾಂಜೆನಿ ಒಕಿನಾಕೆರ ನರಿಮಸೆಂಕ. ಹ್ಞೂ ಮಾಯಸ ಅಂದ್ರೆ ಇವತ್ತು ಬೆಳಗ್ಗೆ ಮಾಯಾಸ ಪ್ರತಿದಿನ ಪ್ರತಿ ಬೆಳಿಗ್ಗೆ. ಪ್ರತಿ ಹ್ಞೂ ಮಾಯಸ ನಾಂಜಿನಿ ಎಷ್ಟು ಗಂಟೆಗೆ ಹ್ಞೂ ಪ್ರತಿದಿನ ಎಷ್ಟು ಗಂಟೆಗೆ ಎದ್ದೇಳಲಿಲ್ಲ ಅಂದ್ರೆ ಆಗಲ್ಲ. ಹಾಂ ಅಂದರೆ ಪ್ರತಿದಿನ ಎಷ್ಟೊತ್ತಿಗೆ ಹೇಳ್ಬೇಕು ಅಂತ. ಹೇಳ್ಬೇಕು. ಹಾಂ ಎಷ್ಟೊತ್ತಿಗೆ ನೀವು ಎಷ್ಟು ಆ ಥರ ಏನೋ ರೂಲ್ಸ್ ಇದೆ ನಿಮ್ಮ ಮನೇಲಿ? ಏನಿಲ್ಲ. ಹೈ ಸೊ ಒಕಿನಾಕುತೆಮೋ ಈ ಡೆಸ್. ಓಕೆ ನೆಕ್ಸ್ಟು ನೀವೇ. 4、明日出かけなければなりませんか。 ಹಾಂ ಅಷ್ಟ ದೆಕಾಕೆನಾಕೆರಬ ನರಿಮಸೆಂಕ ಅಂದ್ರೆ ನಾಳೆ ಮುಂದಕ್ಕೆ ಅರ್ಥ ಆಗಲಿಲ್ಲ. ದೆಕಾಕೆ ಮಸ್ ಹೊರಗಡೆ ಹೋಗ್ತೀನಿ. ನಾಳೆ ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಆಗಲ್ಲ. ಆಗಲ್ವಾ? ಹೋಗ್ಬೇಕು. ಹೋಗ್ಬೇಕಾ ಅಂತ ಕೇಳ್ತೀರ ನಾಳೆ.
ನೆಕ್ಸ್ಟು ಯಾರು ಚೈತ್ರ ಸರ್. 5、毎日日本語を話さなければなりませんか。 ಓ ಪ್ರತಿದಿನ ಜಾಪನೀಸ್ ನಲ್ಲಿ ಮಾತಾಡಿಲ್ಲ ಅಂದ್ರೆ ಆಗಲ್ವಾ? ಸುಗೋಯ್ ಕರೆಕ್ಟ್. ಆಗಲ್ಲ. ಆಗಲ್ಲ. ಹೇಳಿ ಇದನ್ನು ಜಪನೀಸಲ್ಲಿ. ಆಗಲ್ವಾ ಕ್ವೆಶನ್. ಹಾಂ ಅದರ ಉತ್ತರ ಹೇಳಿ. ಯಾವ ಥರ ಉತ್ತರ ಕೊಡ್ತೀರಾ ನೋಡೋಣ. ಹೈ ಹಣ ಫಸ್ಟ್ ಹೇಳಿ ಹೌದಾ ಅಲ್ವಾ ಅಂತ. ಮಾತಾಡಿಲ್ಲ ಅಂದ್ರೆ ಓಕೆ. ಹಣಸನ ಕುತೆಮೋ ಇದೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ. ಹೈ ಇಯೇ ಹನಸನ ಕುತೆಮ ಈದೆಸ್. ಇಲ್ಲ ಮಾತಾಡಲಿಲ್ಲ ಅಂದರೂ ಆಗಲ್ಲ. ಇಷ್ಟೇ ನೋಡಿ. ನೆಕ್ಸ್ಟ್ ಎರಡನೇದು ಫಸ್ಟ್ ಒಂದ್ಸರಿ ಕೇಳಿಬಿಡೋಣ ಅಲ್ವಾ. 2番1、綺麗ですね。あの花の前で写真を撮りましょう。あ、すみません、そこに入らないでください。あ、すみません。花の写真を撮ってはいけません。2、今晩一緒に食事に行きませんか。すみません。今日は早く帰らなければなりません。そうですか、残念ですね。また今度お願いします。女の人は今日食事に行きません。3、先生、お風呂に入ってもいいですか。いいえ、今日は入らないでください。それから2、3日スポーツはしないでください。はい、わかりました。今日はスポーツをしてはいけません。4、この薬は朝と晩ご飯を食べてから飲んでください。昼はいいですか。ええ、昼は飲まなくてもいいです。わかりました。男の人は1日に2回薬を飲まなければなりません。5、明日の朝は何も食べないでくださいね。9時までに病院へ来てください。飲み物は飲んでもいいですか。飲み物もダメです。水も飲まないでください。わかりました。男の人は明日の朝何も食べてはいけませんが、水は飲んでもいいです。はい、ಸ್ವಲ್ಪ ಲಾಂಗ್ ಕಾನ್ವರ್ಸೇಷನ್ ಅನಿಸುತ್ತೆ. ನೋಡೋಣ. ಪೆನ್ನು ಬುಕ್ ಇದ್ದರೆ ತಗೊಳ್ಳಿ. ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ. ಏನು ಅರ್ಥ ಆಗಿದೆ ಬರ್ಕೊಳ್ಳಿ, ಉತ್ತರ ಮಾಡಿ. ಇದೇ ಥರ ನೀವು ಎಕ್ಸಾಮಲ್ಲೂ ಮಾಡ್ಬೋದು. ಪೆನ್ನಲ್ಲ ಪೆನ್ಸಿಲು ಹಳೆ ಇರುತ್ತೆ. ಫಸ್ಟು ಚೈತ್ರ ಸರ್. 2番1、綺麗ですね。あの花の前で写真を撮りましょう。あ、すみません、そこに入らないでください。あ、すみません。花の写真を撮ってはいけません。ಹಾಂ ಕರೆಕ್ಟು ಸಂಶಯ. ಎಸ್. ಹೇಳ್ತಾರೆ ಎಷ್ಟು ಬ್ಯೂಟಿಫುಲ್ ಫ್ಲವರ್ ಇದೆ, ಹಾ. ಆದ್ರೆ ಅದ್ರೊಳಗೆ ಹೋಗಂಗಿಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಹಾಂ ಸೊ ಅಲ್ಲಿ ಹೋಗಂಗಿಲ್ಲ, ಒಟ್ನಲ್ಲಿ ಅಲ್ಲಿ ಹೋಗಂಗಿಲ್ಲ. ಆದರೆ ಅವಳು ಯಾಕೆ ಹೋಗ್ಬೇಕಂತ ಅನ್ಸುತ್ತೆ ಅವಳಿಗೆ? ತುಂಬಾ ಬ್ಯೂಟಿಫುಲ್ ಆಗಿದೆ, ಫೋಟೋ ತೆಗಿ. ಫೋಟೋ ತೆಗಿಯೋಕ್ಕೆ. ಎಸ್. ನೆಕ್ಸ್ಟ್ ನೀವೇ. 2、今晩一緒に食事に行きませんか。すみません。今日は早く帰らなければなりません。そうですか、残念ですね。また今度お願いします。女の人は今日食事に行きません。ಹಾಂ ಇದೂನು ಕರೆಕ್ಟ್ ಸಂಶಯ. ಎಸ್. ಕ್ಯೋ ಇಕಿಮಸೆನ್ ಕರೆಕ್ಟ್. ಯಾಕಂದ್ರೆ ಊಟಕ್ಕೆ ಕರೀತಾರೆ, ಅದಕ್ಕೆ ಬರಕ್ಕಾಗಲ್ಲ ಅಂತ ರೀಸನ್ ಕೊಡ್ತಾರೆ. ಎಸ್ ಕರೆಕ್ಟ್. ಸುಗೋಯ್, ಚೆನ್ನಾಗಿದೆ ಲಿಸ್ನಿಂಗ್ ಸ್ಕಿಲ್ ನಿಮಗೆ. ಹೈ. ನೆಕ್ಸ್ಟು ಹರ್ಷಿತಾ ಸರ್. 3、先生、お風呂に入ってもいいですか。いいえ、今日は入らないでください。それから2、3日スポーツはしないでください。はい、わかりました。今日はスポーツをしてはいけません。4、ಓಕೆ, ನಿಮ್ಮ ಗಟ್ ಫೀಲಿಂಗ್ ಏನು ಹೇಳ್ತೀರಾ ಫಸ್ಟ್? ಅದು ಇಂಪಾರ್ಟೆಂಟು. ಅಲ್ಲಿ ಹಿಂಗೆ ಪ್ಲೇ ಆಗುತ್ತೆ. ಸರಿನಾ ತಪ್ಪು ಅಂತ ಡಿಸೈಡ್ ಮಾಡಬೇಕು. ಸರಿನಾ ತಪ್ಪು ಹೇಳ್ಬಿಡಿ ಫಸ್ಟ್.
ಇನ್ನೊಂದು ಹೇಳಿ ಹೋಗಲಿ. ತಪ್ಪು. ತಪ್ಪು ಅಂತನಾ? ಓಕೆ, ಪ್ಲೇ ಮಾಡ್ತೀನಿ. いいえ、今日は入ら。そうですか。残念ですね。また今度お願いします。女の人は今日食事に行きません。ಸಾರಿ, ಈಗ ಶುರು. 3、先生、お風呂に入ってもいいですか？ ಹಾಂ. ಸೆನ್ಸೆ,お風呂に入ってもいいですか? ಡಾಕ್ಟ್ರೇ, ಸ್ನಾನ ಮಾಡ್ಬೋದಾ? ಬಾತ್ ಟಬ್ಬಲ್ಲಿ ಇಳಿಬೋದಾ? いいえ、今日は入らないでください。 ಹಾಂ. ಏನು? ಅಂದ್ರೆ ಇವತ್ತು ಬೇಡ. ಹೈರನಾಯ್ದೆ ಕುದಸಾಯಿ, ಇಳಿಬೇಡಿ. ಇವತ್ತು ಇಳಿಬೇಡಿ. ಹೈರಿಮಸ್, ಹೈರನಾಯ್ದೆ ಕುದಸಾಯಿ. ಓಕೆ, ನೆಕ್ಸ್ಟ್. それから2、3日スポーツはしないでください。 ಹಾಂ. So, ಆಮೇಲೆ ನಿಸಾನ್ ನಿಚಿ, sports ಅನ್ನು 2-3 ದಿನ. ನಿಸಾನ್ ನಿಚಿ. ನಿಸಾನ್. ನಿಸಾನ್ ನಿಚಿ 2-3 ದಿನ, ಸೇಮ್ ಕನ್ನಡ. ನಿಸಾನ್ ನಿಚಿ ಸ್ಪೋರ್ಟ್ಸ್ ವ ಶಿನಾಯ್ದೆ ಕುದಸಾಯಿ. 2-3 ದಿವಸ ಸ್ಪೋರ್ಟ್ಸ್ ಅನ್ನು ಆಡಬೇಡಿ ಅಂತೆ. ಹೌದು. はい、わかりました。今日はスポーツをしてはいけません。 ಅಂದ್ರೆ ಇವತ್ತು ಸ್ಪೋರ್ಟ್ಸ್ ಅನ್ನು ಶಿತೆವ ಇಕೆಮಸೇನ್, ಆಡಬೇಡಿ. ಆಡ್ಕೂಡ್ದು ಅಲ್ವಾ? ಸೊ ಕರೆಕ್ಟ್ ಇದೆ. ಇಲ್ಲಿ ಎಷ್ಟೊಂದು ವೊಕ್ಯಾಬ್ಯುಲರಿನೇ ಗೊತ್ತಿಲ್ಲ ನನಗೆ. ಅಯ್ಯೋ, ಹೌದಾ? ಓಕೆ, ವೊಕ್ಯಾಬ್ಯುಲರಿ, ಎಸ್. ಕೇಳಬೇಕು. ಅದು ನೀವು ಕೇಳ್ತಾ ಇದ್ದೀರಾ? ಇಲ್ಲಿ ತನಕ ಎಷ್ಟಕ್ಕೊಂದು ಲಿಸ್ನಿಂಗ್ ಮಾಡಿದ್ದೀವಿ. ಆಡಿಯೋ ಕೇಳಿದ್ದೀರಾ ಹಳೇದೆಲ್ಲ? ಕೇಳ್ತೀನಿ ಸೆನ್ಸೆ, ಬಟ್ ಅದೇ ಎಲ್ಲ ನೆನಪುಳಿಯಲ್ಲ. ಇಲ್ಲಿ ನೆನಪುಳ್ದೇ ಇದ್ರೂ ಪರವಾಗಿಲ್ಲ, ಅದು ಮಾಮೂಲು. ಸ್ಟಾರ್ಟಿಂಗು ಇಂಪಾರ್ಟೆಂಟ್ ಏನಂದರೆ ಕೇಳೋದು. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಕೇಳೋದು. 5 ನಿಮಿಷ ಆಗಲಿ, 10 ನಿಮಿಷ ಆಗಲಿ, ದಿನ. ಎಸ್, ಅದೊಂದು ಟ್ರಿಕ್ಸು. ನಾನು ದಿನ ಅಷ್ಟೇ, ದಿನ ನಂಬ್ತಿರೋ ಬಿಡ್ತಿರೋ 1 ಗಂಟೆ ಕೇಳ್ತೀನಿ ಜಾಪನೀಸ್. ದಿನ ಬೆಳಗ್ಗೆ ಹೇಳ್ತಿದ್ದಂಗೆ 1 ಗಂಟೆ. ಈಗಲೂ 1 ಗಂಟೆ ಕೇಳ್ತೀನಿ. ಏನು ಕೇಳಿದೆ? ಪೊಲಿಟಿಕ್ಸ್ ಕೇಳ್ತೀನಿ, ಕಲ್ಚರ್ ಕೇಳ್ತೀನಿ, ಈ ಥರ. ಅದೇ. ಸೊ ಅದು ಬಿಟ್ಟರೆ ನಾನು ಒಂದು ವಾರ 2 ವಾರ ಬಿಟ್ಟರೆ ನನಗೆ ಜಾಪನೀಸೇ ಮರ್ತೋಗಿದೆ ಅಂತ ಅನಿಸ್ಬಿಡುತ್ತೆ. ಹಂಗೆ ಅದು. ಸೊ ಕೇಳೋದ್ರಿಂದ ನಿಮ್ಮದು ಫ್ಲೂಯೆನ್ಸಿನೂ ಹೆಚ್ಚಾಗುತ್ತೆ. ಅದಕ್ಕೆ ನೆನಪುಳಿಯುತ್ತೆ, ಫ್ಲೂಯೆನ್ಸಿ ಹೆಚ್ಚಾಗುತ್ತೆ. ನನ್ನ ಸೀಕ್ರೆಟ್ ನಿಮಗೆ ಹೇಳ್ಕೊಟ್ಟೆ. ನೀವೇನು ಮಾಡ್ತೀರಾ ಬಿಡ್ತೀರಾ, ನಿಮಗೆ ಬಿಟ್ಟಿದ್ದು. ಹೈ, 4ನೇದು ನೀವೇ. 4、この薬は朝と晩ご飯を食べてから飲んでください。昼はいいですか？ええ、昼は飲まなくてもいいです。わかりました。男の人は1日に2回薬を飲まなければなりません。 ಹಾಂ, ನಿಮಗೆ ಅನಿಸುತ್ತೋ? ಸರಿನಾ ತಪ್ಪೋ? ಗಟ್ ಫೀಲಿಂಗು ಕರೆಕ್ಟಾ? ಓಕೆ, ಇನ್ನೊಂದ್ಸಲ ಕೇಳ್ತೀನಿ. 今日はスポーツをしてはいけません。4、この薬は朝と晩ご飯を食べてから飲んでください。この薬はಈ ಮೆಡಿಸಿನ್ ಅನ್ನು ಅಸಾ ತೋ ಬಾನ್, ಬೆಳಿಗ್ಗೆ ಮತ್ತು ಸಂಜೆ. ಅಸಾ ತೋ ಬಾನ್ ನೊಂದೆ ಕುದಸಾಯಿ, ಕುಡೀರಿ. ಬೆಳಿಗ್ಗೆ ಮತ್ತೆ ಸಂಜೆ ಕುಡೀರಿ.昼はいいですか？ಹಿರುವ ಈ ದೇಸ್ಕಾ? ಈ ದೇಸ್ಕಾ ಏನಂತಾರೆ? ಮಧ್ಯಾಹ್ನ ಓಕೆನಾ? ಅಂದರೆ ಮಧ್ಯಾಹ್ನ ಪರವಾಗಿಲ್ವಾ ಕುಡಿದೇ ಇದ್ರು ಅಂತ? ええ、昼は飲まなくてもいいです。ಹಿರುವ ನೊಮನಾಕುತ್ತೆ ಮೋ ಈ ದೇಸ್. ಮಧ್ಯಾಹ್ನ ಕುಡಿದೇ ಇದ್ರು ನಡೆಯುತ್ತೆ. ಓಕೆ ಅಂದ್ರಾ? ಓಕೆ, わかりました。男の人は1日に2回薬を飲まなければなりません。男の人は1日
ಕುಸುರಿವೋ ನಿಕಾಯ್ ನೊಮನಾಕೆರವ ನರಿಮಸೆನ್. ವ್ಯಕ್ತಿ ಇಡೀ ದಿನ 2 ಸಲ ಮಾತ್ರೆಯನ್ನು ನುಂಗಲಿಲ್ಲ ಅಂದರೆ ಆಗೋಲ್ಲ ಅಲ್ವಾ? ಕರೆಕ್ಟು ನೀವು ಹೇಳಿದ್ದು. ಕರೆಕ್ಟ್. 2 ಸಲ ಅಲ್ವಾ? ಯಾವ್ದು 2 ಸಲ? ಬೆಳಿಗ್ಗೆ ಮತ್ತು ಸಂಜೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ಸುಮ್ಮನೆನಾ? ಏನಂತಾರೆ ಅಲಕ್ ಬುಲಕಲ್ಲಿ. ಹಾಯ್. ಯಾರಪ್ಪ ನೆಕ್ಸ್ಟು? ಸಾಗರ್ ಸರ್. 5、明日の朝は何も食べないでくださいね。9時までに病院へ来てください。飲み物は飲んでもいいですか？飲み物もダメです。水も飲まないでください。わかりました。男の人は明日の朝何も食べてはいけませんが、水は飲んでもいいです。ಹಾಂ, ತಪ್ಪ ಸರಿನಾ? 3 ಜನ ಯಾರಾದರೂ ಹೇಳ್ಬೋದು. ಕರೆಕ್ಟ್. ಚೇತನ್ ಸರ್, ಕರೆಕ್ಟ್ ಸರ್. ಇವರು ಹರ್ಷಿತಾ ಸರ್. ಓಕೆ, ಪ್ಲೇ ಮಾಡ್ತೀನಿ ಒಂದ್ಸಲಿ. です。わかりました。9時までに病院へ来てください。薬を飲まなければなりません。5、明日の朝は何も食べないでくださいね。9時までに病院へ来てください。ಹಾಂ, 明日の朝は何も食べないでくださいね. ನಾಳೆ ಬೆಳಿಗ್ಗೆ ಏನೇನು ತಿನ್ನಬೇಡಿ. ಆಮೇಲೆ 9 ಗಂಟೆ ಒಳಗೆ ಬನ್ನಿ. ಏನೋ ಕುಜಿ ಮಾದೇನಿ ಕಿತೆ ಕುದಾಸಾಯ್. ಆಯಿತಾ? 飲み物は飲んでもいいですか？ಹಾಂ, 飲み物は飲んでもいいですか? ಏನಂದರೆ ಡ್ರಿಂಕ್ಸ್ ಅಂದರೆ ಕುಡಿಯೋದು, ಏನಾದರೂ ನೀರಾಗಲಿ ಜ್ಯೂಸ್ ಆಗಲಿ ಕುಡಿಬೋದಾ? ನೊಂದೆ ಮುಯಿ ದೇಸ್ಕಾ, ಕುಡಿದ್ರು ಓಕೆನಾ ಅಂತ ಕೇಳ್ತಾನೆ. 飲み物もダメです。 ನೊಮಿಮೋನಮೋ ದಮೆದೆಸ್. ನೋಡಿ, ಹೊಸ ವರ್ಡ್ ದಮೆದೆಸ್ ಭಾಳ ಉಪಯೋಗಿಸ್ತಾರೆ. ಅದೂ ಬೇಡ ಅಂತ. ದಮೆದೆಸ್ ಅಂದರೆ ಬೇಡ, ಕುಡಿಬೇಡಿ ಅಂತ ಅರ್ಥ. ಬೇಡ, ಅದು ಬೇಡ. ನೊಮಿಮೋನಮೋ ದಮೆದೆಸ್. 水も飲まないでください。 ಮಿಜುಮೋ ನೊಮನ ಇದೆ ಕುದಸಾಯ್. ನೀರನ್ನು ಕುಡಿಬೇಡಿ, ನೀರು ಕೂಡ ಕುಡಿಬೇಡಿ. わかりました。男の人は明日の朝何も食べてはいけませんが、水は飲んでもいいです。ಹಾಂ, ಸರಿನಾ ತಪ್ಪ? ಸರಿ ಸರ್. ತಪ್ಪು. ಬಟ್ ಅವ್ರು ಹೇಳ್ತಾರದು ಏನು ತಿನ್ಬೇಡಿ, ಆದ್ರೆ ನೀರ್ ಕುಡಿದ್ರೆ ಓಕೆ. ಹಾಂ, ಆದರೆ ಇವ್ರು ಹೇಳ್ತಾರೆ ಡಾಕ್ಟ್ರು, ನೀರು ಕುಡಿಬಾರ್ದು, ನೊಮ್ಮಿಮನೂ ಮಾಡಬಾರ್ದು, ತಿನ್ನಬಾರ್ದು. ಹಾಂ, ಸಗಸನ್ ಅಲ್ವಾ? ಸಗರ್ಸನ್ ಕರೆಕ್ಟ್ ಅಲ್ಲ? ತಪ್ಪು. ಹರ್ಷಿತಾ ಸನ್ ಓಕೆನಾ? ಹಾಂ ಸರಿ ಸರ್, ನೀವು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ. ಹಾಂ, ಅದೇ ಭಾಳಷ್ಟು ಗೊತ್ತಿಲ್ಲದಿರೋ ಪದಗಳು ಬಂದವು ಈ ಚಾಪ್ಟ್ರಲ್ಲಿ. ದಮೆದೆಸ್ ಅಂತೆ, ನೊಮಿಮೋನೋ ಅಂತೆ, ಏನೇನೋ ಬಂದ್ವಲ್ಲ, ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅನಿಸುತ್ತೆ ಉತ್ತರಿಸೋಕ್ಕೆ. ಎನಿವೆ, ಏನು ಮಾಡಿ ಅಂದರೆ ದಿನ ಒಂದು 5 ನಿಮಿಷ ಆದರೂ ಪರವಾಗಿಲ್ಲ, ಇಲ್ಲಿ ತನಕ ಆಗಿದೆಯಲ್ಲ ಆಡಿಯೋಸು ಒಂದ್ಸಲ ಕೇಳ್ತಾ ಬನ್ನಿ. ನೋಡಿ, ನಿಮಗೆ ಗೊತ್ತಾಗುತ್ತೆ 1 ತಿಂಗಳು 2 ತಿಂಗಳು ನೀವೆಷ್ಟು ಬದಲಾಗಿದ್ದೀರಾ ಅಂತ, ಎಷ್ಟು ಜಾಪನೀಸ್ ಇಂಪ್ರೂವ್ ಆಗಿದೆ ಅಂತ. ನನ್ನ ಓನ್ ಎಕ್ಸ್ಪೀರಿಯನ್ಸ್. ಹಾಯ್. ಲಿಸ್ನಿಂಗ್, ಎಸ್. ಓಕೆ, ಇಲ್ಲಿಗೆ 17ನೇ ಚಾಪ್ಟರ್ ಮುಗೀತು. ನಾಳೆ 18ನೇ ಚಾಪ್ಟರ್ ಮಾಡೋಣ. ನೋಡಿದ್ಯಾ?